ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಹಂತಕ್ಕೆ ಬಂದಿದೆ. ಸದ್ಯಕ್ಕೆ ಮನೆಯಲ್ಲಿ ಭವ್ಯ ಗೌಡ, ಮೋಕ್ಷಿತಾ ಪೈ, ಗೌತಮಿ ಜಾಧವ್, 3 ಮಹಿಳಾ ಸ್ಪರ್ಧಿಗಳು, ತ್ರಿವಿಕ್ರಮ್, ಉಗ್ರಂ ಮಂಜು, ಧನ್ರಾಜ್ ಆಚಾರ್, ರಜತ್ ಹಾಗೂ ಹನುಮಂತ 5 ಪುರುಷ ಸ್ಪರ್ಧಿಗಳು ಸೇರಿ ಒಟ್ಟು 8 ಮಂದಿ ಇದ್ದಾರೆ. ಆರಂಭದಿಂದಲೂ ಸದಾ ಸುದ್ದಿಯಲ್ಲಿದ್ದ ಚೈತ್ರ ಕುಂದಾಪುರ ಅವರು ಕಳೆದ ವಾರ ತಮ್ಮ ಆಟ ಮುಗಿಸಿ ಈಗ ಮನೆಯಿಂದ ಆಚೆ ಬಂದಿದ್ದಾರೆ. ಇರುವ 8 ಮಂದಿಯಲ್ಲಿ ಹನುಮಂತು ಈಗಾಗಲೇ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಉಳಿದ 7 ಸ್ಪರ್ಧಿಗಳಲ್ಲಿ ಯಾರು ಫಿನಾಲೆಗೆ ತಲುಪ್ತಾರೆ, ಯಾರು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಮನೆಯಿಂದ ಔಟ್ ಆಗ್ತಾರೆ, ಸೀಸನ್ 11ರಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕುತೂಹಲದ ಜೊತೆಗೆ ಈ ಬಾರಿ ಮಹಿಳಾ ಸ್ಪರ್ಧಿ ಕೂಡ ಗೆಲ್ಲಬೇಕು ಎನ್ನುವ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಆಗಿರುವ 10 ಬಿಗ್ ಬಾಸ್ ಸೀಸನ್ಗಳಲ್ಲಿ ಮೊದಲ ಸೀಸನ್ನಲ್ಲಿ ವಿಜಯ್ ರಾಘವೇಂದ್ರ, 2ನೇ ಸೀಸನ್ನಲ್ಲಿ ಅಕುಲ್ ಬಾಲಾಜಿ ವಿನ್ನರ್ ಆಗಿದ್ರು. ಆದರೆ 3ನೇ ಸೀಸನ್ನಲ್ಲಿ ನಟಿ ಶ್ರುತಿ ಗೆಲುವು ಸಾಧಿಸಿದ್ರು. ಅದಾದ ನಂತರ ಯಾವ ಸೀಸನ್ನಲ್ಲಿಯೂ ಮಹಿಳಾ ಸ್ಪರ್ಧಿ ಗೆಲುವು ಸಾಧಿಸಿಲ್ಲ. ಕಳೆದ ಬಾರಿ ಸಂಗೀತ ಶೃಂಗೇರಿ ಅವರೇ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅದು ಕೂಡ ಕೈತಪ್ಪಿತ್ತು. ಆದ್ರೆ ಈ ಬಾರಿ ಆದ್ರೂ ಮಹಿಳಾ ಸ್ಪರ್ಧಿ ಗೆಲ್ಲಬೇಕು, ಅವರಿಗೂ ಅವಕಾಶ ಕೊಡಬೇಕು ಅಂತ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸೀಸನ್ ನಲ್ಲಿರುವ 3 ಮಹಿಳಾ ಸ್ಪರ್ಧಿಗಳಲ್ಲಿ ಭವ್ಯ ಗೌಡ ಟಫ್ ಕಾಂಪಿಟೇಟರ್ ಅಂತ ಹೇಳಲಾಗ್ತಾ ಇದೆ. ಮೊದಲ ದಿನದಿಂದಲೂ ಟಾಸ್ಕ್ ನಲ್ಲಿ ಉತ್ತಮ ಪ್ರದರ್ಶನ ತೋರ್ತಿದ್ದಾರೆ. ಭವ್ಯ ಹೊರತುಪಡಿಸಿ ಮೋಕ್ಷಿತಾ ಕೂಡ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಇನ್ನು ಗೌತಮಿ ಅವರನ್ನು ಕೂಡ ಜನರು ಮೆಚ್ಚಿದ್ದಾರೆ. ಮನೆಯಲ್ಲಿ ಸ್ಪರ್ಧಿಯ ವ್ಯಕ್ತಿತ್ವ, ಆಟವಾಡಿದ ರೀತಿ ಹಾಗೂ ವೀಕ್ಷಕರ ವೋಟಿಂಗ್ ಮೇಲೆ ವಿನ್ನರ್ ಯಾರು ಅನ್ನೋದು ನಿರ್ಧಾರವಾಗುತ್ತೆ. ಇದೆಲ್ಲದರ ನಡುವೆ ವಿಕಿಪೀಡಿಯಾದಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಅಂತ ಅನೌನ್ಸ್ ಆಗಿದೆ. ಇದು ಕೆಲವರಿಗೆ ಖುಷಿಯಾಗಿದ್ರೆ ಇನ್ನು ಕೆಲವರಿಗೆ ಬೇಸರ ಕೂಡ ತರಿಸಿದೆ. ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ವಿಕಿಪೀಡಿಯಾ ಟು ಬಿ ಅನೌನ್ಸ್ಡ್ ಅಂತ ತಿದ್ದಿದೆ. ಇದೆಲ್ಲವನ್ನ ನೋಡಿದ್ರೆ ಈ ಬಾರಿ ಹನುಮಂತು ವಿನ್ನರ್ ಆಗಬಹುದು ಅಂತ ಹಲವರು ಊಹಿಸಿದ್ದಾರೆ. ಎಲ್ಲದಕ್ಕೂ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆ ಉತ್ತರ ನೀಡಲಿದೆ.